ಶ್ರೀ 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 ದತ್ತ ವಿಜಯಾನಂದ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವವನ್ನ ಸಲ್ಲಿಸಬೇಕು ಅಂತ ಕೋರ್ತಾ ಇದ್ದಾರೆ. ಪ್ರೊಫೆಷನಲ್ ಫೋರಂನ 10ನೇ ವರ್ಷದ ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭ ಮತ್ತು ಇದುವರೆಗೆ ಅಧಿಕಾರವನ್ನು ನಡೆಸಿದಂಥವರಿಗೆ ಅಭಿನಂದನೆಯನ್ನು ನಡೆಸುವಂಥ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಾಲಿ ಅಧ್ಯಕ್ಷರಂಥ ಶ್ರೀಹರಿಯವರೇ ಮತ್ತು ಅವ್ರ ತಂಡದವರೇ, ಮುಂದಿನ ಅಧ್ಯಕ್ಷರಾಗುವಂಥ ಮುರಳೀರವರೇ ಮತ್ತು ತಂಡದವರೇ, ಈ ಒಂದು ಸಮಾರಂಭವನ್ನು ವೀಕ್ಷಿಸಿ ಹಾಯಿಸಬೇಕು ಅಂತ ಬಂದಿರತಕ್ಕಂಥ ಮೈಸೂರಿನ ಎಲ್ಲ ವಿಪ್ರ ಮುಖಂಡರುಗಳೇ, ಒಂದು ಮಾದರಿಯನ್ನ ಹೊಸದಾಗಿ ಹಾಕಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಯೋಗವನ್ನ ಯಶಸ್ವಿ ಮಾಡಿರ್ತಕ್ಕಂಥದ್ದು, 10 ವರ್ಷ ಯಶಸ್ವಿಯಾಗಿ ನಡೆಸಿರ್ತಕ್ಕಂಥದ್ದು VPF ಅನ್ನೋದನ್ನ ಘಂಟಾಘೋಷವಾಗಿ ನಾವು ಹೇಳಬಹುದಾಗಿದೆ. ಬಂಧುಗಳೇ, ನಮ್ಮ ಸಮುದಾಯ ವಿಶೇಷವಾಗಿ ಬಹಳ ಜಮೀನ್ದಾರಾಗಿದ್ದಂಥವ್ರು, ಆದ್ರೆ ಜಮೀನು ಕಳ್ಕೊಂಡ್ವಿ, ಅದ್ರ ವಿಶ್ವಾಸ ಕಳ್ಕೊಳ್ಳಿಲ್ಲ. ಅದಕ್ಕಾಗಿ ಈ ಸಮುದಾಯ ಇಷ್ಟು ದೊಡ್ಡ ಮಟ್ಟಕ್ಕೆ, ಇಷ್ಟು ಕಲರ್ಫುಲ್ ಆಗಿ, ಇಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಮತ್ತೊಮ್ಮೆ ಹೊರಹೊಮ್ಮಿ ನಿಂತಿದೆ. ಒಳಗಿನ ಆತ್ಮವಿಶ್ವಾಸ ಗಟ್ಟಿಯಿದ್ರೆ ಎಲ್ಲಿ ಬೇಕಾದರೂ ನಾವು ನಿಲ್ಬಲ್ವಿ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡುವಂತ ಏಕಮಾತ್ರ ಸಮುದಾಯ ಅಂದ್ರೆ ವಿಪ್ರ ಸಮುದಾಯ ಅನ್ನೋದನ್ನ ಎದೆತಟ್ಟಿ ಹೇಳ್ಬಹುದು. ಒಂದ್ ಕಾಲದಲ್ಲಿ ವಕೀಲ ವೃತ್ತಿ ಇಂಥವನ್ನೆಲ್ಲ ತುಂಬಾ ಮುಂಚೂಣಿ ಇದ್ದವರು ನಾವು. ಇವತ್ತು ಅಲ್ಲೆಲ್ಲ ಕಡಿಮೆ ಆಗಿರ್ಬೋದು, ಆದ್ರೆ ಬೇರೆ ಬೇರೆ ಕ್ಷೇತ್ರಗಳ ಮಜಲುಗಳನ್ನ ನಮ್ಮ ಹಿಡಿದಲ್ಲಿ ಹೆಚ್ಚಿಟ್ಕೊಂಡಿದೆಯಲ್ಲ, ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ನಡೆಸೋದಿದ್ದೀವಿ, ಹೆಚ್ಚಿನ ಉದ್ಯಮಿಗಳು. ಇವತ್ತು ವಿಶ್ವವಿಖ್ಯಾತ ವಾಸು ಅಗರಬತ್ತಿ ಮೈಸೂರು ಇಲ್ಲಿ ರಾಮಣ್ಣ ಕೊಟ್ಟಿದ್ದಾರೆ, ಇಲ್ಲಿ ಅರವಿಂದ್ ಪರಿವಾರ ವರ್ಕ್ಸ್ ಇದೆ. ಅಂದ್ರೆ MSMEಯಲ್ಲಿ ಹೆಚ್ಚು ಓನರ್ಶಿಪ್ ನ ಹೊಂದಿರತಕ್ಕಂಥವರು ವಿಪ್ರ ಉದ್ದಿಮೆದಾರರು ಅನ್ನುವಂತ ಹೆಮ್ಮೆಯೂ ನಮ್ಮಲ್ಲಿದೆ. ಅಂದ್ರೆ ಇನೋವೇಟಿವ್ ಅನ್ನ ಸದಾಕಾಲ ಹುಡುಕುವಂತವರು, ಆ ಪ್ರಯೋಗಗಳನ್ನು ಮಾಡುವಂತವರು, ಸತತವಾದ ಶ್ರಮದ ಮುಖಾಂತರ ಯಶಸ್ಸನ್ನು ಗಳಿಸುವಂತವರು ವಿಪ್ರ ಸಮುದಾಯದವರು. ಆ ಹೆಜ್ಜೆಗಳನ್ನ ಸದಾಕಾಲ ಮುಂಚೂಣಿ ಹೆಜ್ಜೆಗಳನ್ನಾಗ್ತಾರೆ. ನೀವು ಗಮನಿಸಿ, ನೀವು ಇವತ್ತು ನಾವೇನಾದ್ರು ಆಹಾರ ಕ್ಷೇತ್ರದಲ್ಲಿ ಹೆಚ್ಚಿನ ಜನರನ್ನು ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಅದು ನಮ್ಮ ಸಮುದಾಯಕ್ಕೆ ಸಲ್ಲುವ ಹೆಮ್ಮೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಸದಾಕಾಲ ಹೆಮ್ಮೆಯಾಗಿದೆ. ನಾನು ಆಹಾರೋದ್ಯಮದ ವಿಚಾರವನ್ನು ಹೇಳ್ತಾ ಇದ್ದೆ. ಆ ಕ್ಷೇತ್ರದ ಮುಂಚೂಣಿ ನಾಯಕತ್ವ ನಮ್ಮ ಸಮುದಾಯದ ಹಿರಿಯರು ಮತ್ತು ಮುಂದಿನ ಕಿರಿಯರ ಕೈಲೂ ಇದೆ. ಆದ್ರೆ ನಮಗೊಂದು ಆತಂಕ ಏನಿದೆ ಅಂದ್ರೆ, ಹಿಂದೆ ಯಾರು ನಡೆಸ್ತಿದ್ರು ಆ ಮುಂದಿನ ಪೀಳಿಗೆಗೆ ಅವ್ರು ಯಾವುದೋ ಬೇರೆ ಕ್ಷೇತ್ರಗಳು ಹೊರಟೋಗ್ತಾ ಇದ್ದಾರೆ. ಸಾಮ್ರಾಜ್ಯವನ್ನ ಕಟ್ಟಿದಂತವರು ಅವ್ರ ಮುಂದಿನ ಪೀಳಿಗೆನ ಅಲ್ಲೇ ಉಳಿಸಿದ್ರೆ ಇನ್ನಷ್ಟು ವಿಸ್ತರಿಸಬಹುದೇನೋ ಆ ಅನುಭವದಿಂದ ಅನ್ನುವಂತ ಮಾತನ್ನು ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಪತ್ರ ಬರಹಗಾರರಿದ್ದಾರೆ, ರಿಯಲ್ ಎಸ್ಟೇಟ್ ಮಾಡೋರಿದ್ದಾರೆ, ಇನ್ಸ್ಟಿಟ್ಯೂಷನ್ ಮಾಡೋರಿದ್ದಾರೆ, ಫಾರ್ಮಾಸ್ಯೂಟಿಕಲ್ಸ್ ಮಾಡೋರಿದ್ದಾರೆ, ಮತ್ತೆಲ್ಲವರೆಲ್ಲ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್, ಎಲ್ಲ ಮಜಲವರು ಇದ್ದಾರೆ. ಹೆಚ್ಚು ಕಡಿಮೆ ಇವರೆಲ್ಲರೂ ಫಸ್ಟ್ ಜನರೇಷನ್ ಇಂದ ಬಂದಂತ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಾನು 91ನೇ ಇಸ್ವಿಯಲ್ಲಿ ಮೈಸೂರಿಗೆ ಪಾದಾರ್ಪಣೆ ಮಾಡಿದಾಗ ಚಾಮರಾಜನಗರದಿಂದ ಬಂದು ಬದುಕು ಹಿಂಗಿರುತ್ತಾ ಅನ್ನುವಂತ ಮುಂದಿನ ಭವಿಷ್ಯದ ಬಗ್ಗೆ ಕಲ್ಪನೆ ಇರಲಿಲ್ಲ. ಅದೊಂದು ಸ್ಪಷ್ಟತೆ ಇತ್ತು, ನಾನು ಎಲ್ಲರೊಡನೆ ಬದುಕ್ತೀನಿ ಅಂತ ಒಂದು ದಿಕ್ಕಿನಲ್ಲಿ ಆಲೋಚನೆ ಮಾಡಿದಂತ ಪ್ರಮುಖ ನಾಯಕರು ಈ VPFನ ದಶಮಾನೋತ್ಸವದ ಮುನ್ನಡೆಯನ್ನ ನಡೆಸ್ತಾ ಮುಂಚೂಣಿ ನಾಯಕತ್ವವನ್ನು ಕೊಡ್ತಾ ಮೈಸೂರಿಗಷ್ಟೇ ಅಲ್ಲ, ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತಕ್ಕೂ ಇದೊಂದು ಹೊಸ ಮಾದರಿಯನ್ನು ಕೊಂಡೊಯ್ಯಬೇಕು ಅಂತ ಸ್ಪಷ್ಟ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ. ಯಾವಾಗ ನಾವು ಸಕ್ಸಸ್ ಆಗ್ತೀವಿ ಅಂದ್ರೆ, ನಾವು ಹೋಗುವ ಪಾತ್ ಸರಿಗಿರಬೇಕು, ಅದಕ್ಕೂ ಮೊದಲು ಅದು ಚಿಂತನೆಗಳು ಸರಿಗಿರಬೇಕು, ಗುರಿಯತ್ತ ಸಾಗುವ ಹೆಜ್ಜೆಗಳು ಸ್ಪಷ್ಟವಾಗಿದ್ದಾಗ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಗಣಪತಿ ಸತ್ಯಾನಂದ ಸ್ವಾಮಿಗಳವರು ಮತ್ತು ದತ್ತ ವಿಜಯಾನಂದರು ಈ ವೇದಿಕೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಅನುವು ಮಾಡಿಕೊಟ್ಟಿರದೆ ಆ ಯಶಸ್ಸನ್ನ ಆ ಒಂದು ರೂಪ ಅಂತ ಹೇಳಿದ್ರೆ ತಪ್ಪಾಗಲಾರದು, ಅವರ ಆಶೀರ್ವಾದ ಪೂರ್ವಕವಾಗಿ ಅವಕಾಶವನ್ನ ಮಾಡ್ಕೊಂಡಿದ್ದಾರೆ.
ಬಂಧುಗಳೇ, ನಾವು ಇವತ್ತೇನು ನಿಂತಿದ್ದೀವೋ, ನಾವು ನಮಗಿಂತ ನಮ್ಮ ಮುಂದಿನ ಪೀಳಿಗೆಗೆ ಏನು ಸಂಕಲ್ಪ ಮತ್ತು ದಾರಿಯನ್ನು ಕೊಡಬೇಕು ಅನ್ನುತ್ತಾ ಸ್ಪಷ್ಟತೆ ಇಟ್ಕೋಬೇಕು. ಒಂದು ಸತ್ಯ ನಮ್ಗೆಲ್ರಿಗೂ ಅರಿವು ಮೂಡಿಸ್ಬೇಕು. ನಮ್ಮ ಯುವಕರಿಗೆ ಎಲ್ರಿಗೂ ನಾವು 3% ಜನ ಇರ್ಬೋದು, ಆದ್ರೆ ಇನ್ನು 97% ಜನರ ಮನಸ್ಸು ಗೆಲ್ಲುವ ಶಕ್ತಿ ಇರ್ತಕ್ಕಂಥವ್ರು, ವಿಶ್ವಾಸವನ್ನು ಗೆಲ್ಲಿಸುವ ಶಕ್ತಿ ಇದ್ದವರು, ಆತ್ಮವಿಶ್ವಾಸ ಹೊಂದಿರತಕ್ಕಂಥವ್ರು ನಾವು ಎಲ್ಲರ ನಡುವೆ ಮುಂಚೂಣಿಯಲ್ಲಿ ಬದುಕಬಲ್ಲೆವು ಅನ್ನೋ ಒಂದು ವಿಶ್ವಾಸವನ್ನು ನಮ್ಮ ಯುವಕರು ತುಂಬಿದ್ರೆ ನಮ್ಮ ಸಮುದಾಯ ತನ್ನ ಪಾಡಿಗೆ ತಾನು ಶ್ರೀಗಳವರ ಆಶೀರ್ವಾದದಿಂದ ನಾವೇನು ಸಂಸ್ಕೃತಿಯನ್ನು ಚೌಕಟ್ಟಿನಲ್ಲಿ ಬದುಕನ್ನು ಕಟ್ಕೊಟ್ಟಿದ್ದೀವೋ ಆ ಶಿಕ್ಷಣದಿಂದ ಇನ್ನು ನೂರಾರು ಜನ್ಮಗಳು, ನೂರಾರು ಪೀಳಿಗೆಗಳು ಈ ಸಮುದಾಯ ಈ ಎಲ್ಲ ಸರ್ವ ಸಮಾಜವನ್ನ ಜೊತೆಯಾಗಿ ಮುನ್ನಡೆಸುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನನಗೆ ಅತೀವ ಸಂತೋಷ ಆಗ್ತಿರೋದು ಏನಂದ್ರೆ, ಒಂದು ಕಡೆ ಪದಸ್ವೀಕಾರ, ಮತ್ತೊಂದು ಕಡೆ ಬೇರೆ ಬೇರೆ ಮಜಲಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾರ್ಥಕವಾದಂತಹ ಸೇವೆ ಮಾಡಿದಂಥವ್ರನ್ನ ಗುರ್ತು ಮಾಡುವಂತ ಪ್ರಯತ್ನ ನೀವೇನ್ ಮಾಡ್ತಾ ಇದ್ದೀರೋ ಅದು ಅತ್ಯಂತ ಹೆಮ್ಮೆಯ ವಿಚಾರ ಆಗಿದೆ. ತುಂಬಾ ಹಿರಿಯರು ತುಂಬಾ ಕೆಲಸವನ್ನ ಗೌಪ್ಯವಾಗಿ ಯಾರಿಗೂ ಹೇಳದೆ ತನ್ನ ಪಾಡಿಗೆ ತಾನು ಮಾಡುವಂತ ಒಂದು ವರ್ಗ ಅಂತಂದ್ರೆ ಅದು ಪ್ರಥಮವಾಗಿ ಬರೋದು ವಿಪ್ರ ವರ್ಗ. ಆ ವಿಪ್ರ ವರ್ಗದ ಈ ವಿಪ್ರ ಶ್ರೇಷ್ಠರನ್ನ ಈ ವೇದಿಕೆಯ ಮುಖಾಂತರ ಗುರುತು ಮಾಡೋದ್ರ ಮುಖಾಂತರ ಅವರ ಆಶೀರ್ವಾದವನ್ನ ನಮ್ಮೆಲ್ಲರಿಗೂ ಕೊಡಿಸುವಂತ ಪ್ರಯತ್ನವನ್ನ ನೀವು ಮಾಡ್ತಿರೋದಕ್ಕೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ, ನಿಮ್ಮೊಂದಿಗೆ ಸದಾಕಾಲ ನಾವಿರ್ತೇವೆ ಅನ್ನುವಂಥ ಮಾತೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೀನಿ. ಧನ್ಯವಾದ. ಧನ್ಯವಾದಗಳು ಸರ್, ನಿಮ್ಮ ಶಕ್ತಿಯುತವಾದಂತಹ ಮಾತುಗಳಿಗೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ. ಎಲ್ಲ ಜಗತ್ತು ಪೂರ್ಣವಾಗಿದೆ, ಪೂರ್ಣದಿಂದಲೇ ಪೂರ್ಣವು ಉದ್ಭವಿಸುತ್ತದೆ. ಪೂರ್ಣತೆಯ ಭಾವನೆ ನಮ್ಮ ಬದುಕು ಮತ್ತು ಸೇವೆಯಲ್ಲಿ ನೆಲೆಸಲಿ ಎಂಬುದು ಇದರ ತಾತ್ಪರ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂರ್ಣ ಕುಂಭವು ಪೂರ್ಣತೆ, ಮಂಗಳ, ಸಮೃದ್ಧಿ ಮತ್ತು